ನಮಸ್ಕಾರ ಗೆಳೆಯರೆ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಹಾಗೂ ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ಗೃಹಲಕ್ಷ್ಮಿ ಯೋಜನೆ ಹಣವು ದುರುಪಯೋಗವಾಗದಂತೆ 2.5 ಲಕ್ಷ ಮೃತ ಮಹಿಳೆಯರಿಗೆ ಸಂದಾಯವಾಗುತ್ತಿದೆ ಎಂದು ಈ ಯೋಜನೆಯಲ್ಲಿ ಹಣ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಲು ಸಂದಾಯ ಇಲಾಖೆಯು ಮುಂದಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ರೈತರಿಗೆ ಕೊಡುವಂತಹ ಬಂಪರ್ ನ್ಯೂಸ್, ಗುಡ್ ನ್ಯೂಸ್ ಏನೆಂದರೆ ಸೌರ ಪಂಪ್ ಅಳವಡಿಕೆಗಾಗಿ ಸಿಗಲಿದೆ 80% ಅಷ್ಟು ಸಬ್ಸಿಡಿ. ಅರ್ಜಿ ಹೇಗೆ ಸಲ್ಲಿಸಬೇಕು ತಿಳಿದುಕೊಳ್ಳಿ ಗೆಳೆಯರೆ. ಹಾಗೂ ಫೆಬ್ರವರಿ ತಿಂಗಳಿಂದ ಪಡಿತರ ಹಂಚಿಕೆ ಬಗ್ಗೆ ವಿಶೇಷವಾದ ಮಾಹಿತಿ ಇದೆ, ತಿಳಿದುಕೊಳ್ಳಿ. ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ 22ನೇ ಕಂತು ಹಣ ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 2026ರಲ್ಲಿ ನಿರೀಕ್ಷೆಯಲ್ಲಿರುವಂತಹ 9 ಕೋಟಿ ಹೆಚ್ಚು ರೈತರಿಗೆ 2,000 ರೂಪಾಯಿ ಸಿಗುವಂತಹ ಸಾಧ್ಯತೆ ಇದೆ. ಹಾಗೆ ಗೆಳೆಯರೆ, ರೈತ ವಿದ್ಯಾನಿಧಿ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಹಾಗೂ ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಿ ಗೆಳೆಯರೆ. ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ರಾಜ್ಯದ ಕಾರ್ಮಿಕರಿಗೆ ಗುಡ್ ನ್ಯೂಸ್ ಅಂದ್ರೆ ಈ ಯೋಜನೆಯಲ್ಲಿ ಪ್ರತಿ ತಿಂಗಳು ನಿಮಗೆ ಸಿಗಲಿದೆ 3,000 ರೂಪಾಯಿ ಪಿಂಚಣಿ. ಹಾಗೂ ಕಾರ್ಮಿಕ ಮಕ್ಕಳಿಗೆ ಡಬಲ್ ಗುಡ್ ನ್ಯೂಸ್. ಹೌದು ಗೆಳೆಯರೆ, ಡಬಲ್ ಸ್ಕಾಲರ್ಶಿಪ್ ಸಿಗುವಂತಹ ಸಾಧ್ಯತೆ ಇದೆನಾ ಗೆಳೆಯರೆ? ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ಗೆಳೆಯರೆ, ತಾವು ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೆಳೆಯರೆ, ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವು ದುರುಪಯೋಗವಾಗದಂತೆ 2.5 ಲಕ್ಷ ಮೃತ ಮಹಿಳೆಯರಿಗೆ ಸಂದಾಯವಾಗುತ್ತಿದೆ. ಹೌದು ಗೆಳೆಯರೆ, ಈ ಯೋಜನೆ ಹಣವು ಕಟ್ಟುನಿಟ್ಟಾಗಿ ಕ್ರಮಕ್ಕೆ ಮುಂದಾದಂತ ಇಲಾಖೆಯು ಬಡವರಿಗೆ ನೆರವಾಗಲಿ ಮತ್ತು ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣದ ಉದ್ದೇಶದಿಂದಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ 5 ಗ್ಯಾರಂಟಿ ಯೋಜನೆಗಳಲ್ಲಿ ಇದು ಒಂದು ಜಾರಿಗೆ ಬಂದಿದೆ ಎಂದು ಹೇಳಲಾಗಿದೆ. ಆದರೆ ಗೆಳೆಯರೆ, ಈ ಹಣವು ಮೃತಪಟ್ಟ ಮಹಿಳೆಯರಿಗೆ ಈಗಲೂ ಸಹ ಹಣವು ಸಂದಾಯವಾಗುತ್ತಿದೆ ಎಂದು ಆರೋಪವು ಹಿನ್ನೆಲೆ ಇದುವರೆಗೂ 70 ಕೋಟಿ ರೂಪಾಯಿಗಳು ಅವರ ಖಾತೆಗೆ ತಲುಪಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಇದು ಆಶ್ಚರ್ಯವಾದ ಸಂಗತಿ, ಯಾಕೆಂದ್ರೆ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲು ಈ ಯೋಜನೆಯು ಪ್ರತಿ ಮನೆ ಯಜಮಾನಿಯ ಖಾತೆಗೆ 2,000 ರೂಪಾಯಿ ಸಿಗುವಂತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರವು ಜಾರಿಗೆ ತಂದಿದೆ. ಈ ಹಿನ್ನೆಲೆಯಲ್ಲಿ ಜೀವಿತಾವಧಿಯ ಖಾತ್ರಿಪಡಿಸುವುದಕ್ಕೋಸ್ಕರನೇ ತಂತ್ರಜ್ಞಾನ ಆಧಾರಿತ ಆಪ್ಗಳನ್ನು ಅಭಿವೃದ್ಧಿಪಡಿಸಲು ಸರ್ಕಾರವು ಚಿಂತನೆ ನಡೆಸಿದೆ. ಇದುವರೆಗೂ ಸುಮಾರು 2.50 ಲಕ್ಷ ಜನರಿಗೆ ಅವರ ಖಾತೆಗೆ ಹಣವು ತಲುಪಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಇದಕ್ಕೆ ಸಂಬಂಧಪಟ್ಟಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯು ಕುಟುಂಬ ತಂತ್ರಾಂಶಗಳಲ್ಲಿ ಮೂಲಕ ದುರುಪಯೋಗವಾಗುವಂತಹ ಹಣವನ್ನು ತಡೆಗಟ್ಟಲು ಮುಂದಾಗಿದೆ. ಫಲಾನುಭವಿಗಳು ನಿಧನವಾದಂತ ನಂತರವೂ ಸಹ ಅವರ ಖಾತೆಗೆ ಇನ್ನೂ ಹಣವು ಸಂದಾಯವಾಗುತ್ತದೆ ಎಂದು ತಿಳಿಸಲಾಗಿದೆ ಗೆಳೆಯರೆ. ನಿಧನದ ನಂತರ ಇಲಾಖೆಗೆ ತಿಳಿಸುವಂತದ್ದು ಕಡ್ಡಾಯವಾಗಿರುತ್ತದೆ. ಹಣವು ಸುಮಾರು 70 ಕೋಟಿ ರೂಪಾಯಿಗಳು ನಷ್ಟ ಸರ್ಕಾರಕ್ಕೆ ಆಗುತ್ತಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಕರ್ನಾಟಕದಲ್ಲಿ 2023 ಮೇ ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರವು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಜೂನ್ ಜುಲೈ ತಿಂಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಂತಹ ಸಂಬಂಧವಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಖಾತೆಗಳಿಗೆ ಹಣವು ವರ್ಗಾವಣೆ ಮಾಡಲು ಚಾಲನೆ ನೀಡಲಾಗಿತ್ತು ಎಂದು ಹೇಳಲಾಗಿದೆ ಗೆಳೆಯರೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಜೀವಿತ ಪ್ರಮಾಣ ಪತ್ರ ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ ಎಂದು ತಿಳಿಸಲಾಗಿದೆ ಗೆಳೆಯರೆ. ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ರಾಜ್ಯದ ಅನ್ನದಾತರಿಗೆ ವಿದ್ಯುತ್ ಮತ್ತು ನೀರಾವರಿ ಸಮಸ್ಯೆಯಿಂದ ಮುಕ್ತಿಗೊಳಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಪಿಎಂ ಕುಸುಮ್ ಯೋಜನೆ ಅಡಿಯಲ್ಲಿ ರೈತರು ಮತ್ತು ತಮ್ಮ ಜಮೀನನ್ನು ಸೌರ ಚಾಲಿತ ಪಂಪ್ ಸೆಟ್ಗಳಿಂದ ಅಳವಡಿಸಿಕೊಳ್ಳಲು ಬರೋಬ್ಬರಿ 80% ಸಹಾಯಧನ ನೀಡುತ್ತಿದೆ ಗೆಳೆಯರೆ. ಹೌದು ಗೆಳೆಯರೆ, ವಿದ್ಯುತ್ ಕೊರತೆ ಮತ್ತು ಲೋಡ್ ಶೇಡಿಂಗ್ ನಡುವೆಯೂ ಸಹ ಹಲವು ವೇಳೆ ನಿರಂತರವಾಗಿ ನೀರಾವರಿ ಸೌಲಭ್ಯ ಪಡೆಯಲು ಇದು ರೈತರಿಗೆ ಸುವರ್ಣ ಅವಕಾಶವಾಗಿದೆ ಎಂದು ಹೇಳಬಹುದು ಗೆಳೆಯರೆ. ಹೌದು ಗೆಳೆಯರೆ, ಯಾಕೆಂದ್ರೆ 80% ಸಹಾಯಧನವನ್ನು ಕೊಡಲಾಗುತ್ತಿದೆ. ಕೇಂದ್ರ ಸರ್ಕಾರ 30% ಸಹಾಯಧನ ನೀಡುತ್ತಿದೆ ಮತ್ತು ರಾಜ್ಯ ಸರ್ಕಾರ 50% ಸಹಾಯಧನ ನೀಡುತ್ತದೆ ಗೆಳೆಯರೆ. ಹೀಗೆ 70% ಸಹಾಯಧನ ಪಡೆದು ರೈತರು ಕೇವಲ 20% ಮಾತ್ರ ರೈತರು ಪಾವತಿಸಬೇಕಾಗುತ್ತದೆ ಗೆಳೆಯರೆ. ಉದಾಹರಣೆಗೆ 1.50 ಲಕ್ಷ ರೂಪಾಯಿ ವೆಚ್ಚದ ಪಂಪ್ ರೈತರು ಕೇವಲ 30,000 ರೂಪಾಯಿ ನೀಡಿದರೆ ಸಾಕಾಗುತ್ತದೆ. ಯೋಜನೆಯಲ್ಲಿ ಪ್ರಮುಖ ಲಾಭಗಳೇನೆಂದರೆ ವಿದ್ಯುತ್ ಉಚಿತವಾಗಿ ಪಡೆಯಬಹುದು. ಸೂರ್ಯನ ಬೆಳಕಿನಿಂದಲೇ ಪಂಪ್ ಸೆಟ್ ನಡೆಸುವುದರಿಂದ ಮಾಸಿಕ ವಿದ್ಯುತ್ ಬಿಲ್ ಅಥವಾ ಡೀಸೆಲ್ ವೆಚ್ಚ ಇರುವುದಿಲ್ಲ ಗೆಳೆಯರೆ. ಹಗಲಲ್ಲೇ ನೀರಾವರಿ ಮಾಡುವುದರಿಂದ ವಿದ್ಯುತ್ ಕಡಿತದ ಚಿಂತೆ ಇರುವುದಿಲ್ಲ. ಹಗಲೊತ್ತಿಗೆ ಬೆಳೆಗಳಿಗೆ ನೀರು ಹರಿಸಬಹುದಾಗಿದೆ. ಹೆಚ್ಚುವರಿ ಆದಾಯ ಸಹ ಪಡೆಯಬಹುದಾಗಿದೆ ಗೆಳೆಯರೆ. ಈ ಪಂಪ್ ಸೆಟ್ಗಳು ಮಾಲಿನ್ಯ ರಹಿತವಾಗಿದ್ದರಿಂದ 2026 ಮಾರ್ಚ್ ವರೆಗೆ ಯೋಜನೆ ಚಾಲ್ತಿಯಲ್ಲಿರುತ್ತದೆ ಗೆಳೆಯರೆ. ಅರ್ಜಿ ಸಲ್ಲಿಸಬೇಕಾದ ದಾಖಲೆಗಳೇನೆಂದರೆ ಅರ್ಹರು ಮಾತ್ರ ಅರ್ಜಿ ಸಲ್ಲಿಸಬಹುದಾಗಿದೆ. ಆಧಾರ್ ಕಾರ್ಡ್ ಪ್ರತಿ ಬೇಕಾಗುತ್ತದೆ, ಜಮೀನು ಪಹಣಿ ಬೇಕಾಗುತ್ತದೆ, ಬ್ಯಾಂಕ್ ಪಾಸ್ಬುಕ್ ಪ್ರತಿ ಬೇಕಾಗುತ್ತದೆ, ಪಾಸ್ಪೋರ್ಟ್ ಸೈಜಿನ 2 ಭಾವಚಿತ್ರಗಳು ಸಹ ಬೇಕಾಗುತ್ತದೆ ಗೆಳೆಯರೆ. ಆನ್ಲೈನ್ ನಲ್ಲಿ ಇದು ಅರ್ಜಿ ಸಲ್ಲಿಸುವುದರ ಮೂಲಕ ತಾವು ದಾಖಲೆಯನ್ನು ಮಾಡಬಹುದಾಗಿದೆ ಗೆಳೆಯರೆ. ಈ ಮುಂಚೆ ಯಾವ ರೈತರು ಈ ಯೋಜನೆಯ ಲಾಭವನ್ನು ಪಡೆದಿದ್ದಾರೆಯೋ ಅವರು ಮತ್ತೆ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಹಾಗಾಗಿ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಈ ಯೋಜನೆಯು ಆದ್ಯತೆ ನೀಡಲಾಗುತ್ತದೆ ಎಂದು ಹೇಳಲಾಗಿದೆ ಗೆಳೆಯರೆ. ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಫೆಬ್ರವರಿ 26ರಿಂದಲೇ ಅನ್ವಯಿಸಿದಂತೆ ವಿವಿಧ ವರ್ಗದ ಪಡಿತ ಚೀಟಿದಾರರಿಗೆ ಪಡಿತ ಹಂಚಿಕೆ ಮಾಡಲಾಗುತ್ತಿದೆ. ಪಡಿತರ ಕಾರ್ಡುದಾರರಿಗೆ 1 ರಿಂದ 3 ಸದಸ್ಯರಿರುವ ಕಾರ್ಡಿಗೆ 35 ಕೆಜಿ ಅಕ್ಕಿ, 4 ಸದಸ್ಯರಿರುವ ಪ್ರತಿ ಕಾರ್ಡಿಗೆ 40 ಕೆಜಿ ಅಕ್ಕಿ, 5 ಸದಸ್ಯರಿರುವ ಪ್ರತಿ ಕಾರ್ಡಿಗೆ 50 ಕೆಜಿ ಅಕ್ಕಿ
ಹಾಗೆ 6 ಸದಸ್ಯರಿರುವಂಥ ಪ್ರತಿ ಕಾರ್ಡಿಗೆ 60 ಕೆಜಿ ಅಕ್ಕಿ, 7 ಸದಸ್ಯರಿರುವಂಥ ಪ್ರತಿ ಕಾರ್ಡಿಗೆ 70 ಕೆಜಿ ಅಕ್ಕಿ, 8 ಸದಸ್ಯರಿರುವಂಥ ಪ್ರತಿ ಕಾರ್ಡಿಗೆ 80 ಕೆಜಿ ಅಕ್ಕಿ, 9 ಸದಸ್ಯರಿರುವಂಥ ಕಾರ್ಡಿಗೆ 90 ಕೆಜಿ ಅಕ್ಕಿ, ಅದೇ ರೀತಿ 10 ಸದಸ್ಯರಿರುವಂಥ ಪ್ರತಿ ಕಾರ್ಡಿಗೆ 100 ಕೆಜಿ ಅಕ್ಕಿ ನೀಡಲಾಗುವುದು ಗೆಳೆಯರೆ. ಪೋರ್ಟಬಿಲಿಟಿ ಜಾರಿಯಲ್ಲಿರುವುದರಿಂದ ಯಾವುದೇ ಅಂತಾರಾಜ್ಯ ಅಥವಾ ಜಿಲ್ಲೆಯ ಪಡಿತ ಚೀಟಿದಾರರಿಗೆ ಯಾವುದೇ ನ್ಯಾಯಬೆಲೆ ಅಂಗಡಿಗಳಲ್ಲಿ ಉಚಿತವಾಗಿ ಪಡೆಯಲು ಅವಕಾಶವಿರುತ್ತದೆ ಎಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆಯು ಸಹ ಸಹಾಯಕ ನಿರ್ದೇಶಕರು ಇದನ್ನು ತಿಳಿಸಿದ್ದಾರೆ ಗೆಳೆಯರೆ. ಮತ್ತೊಂದು ವಿಶೇಷದ ಮಹತ್ವದ ಮಾಹಿತಿ ಏನೆಂದರೆ ಪಿಎಂ ಕಿಸಾನ್ 22ನೇ ಕಂತಿನ ದಿನಾಂಕವು ಅಪ್ಡೇಟ್ 9 ಕೋಟಿ ಜನರಿಗೆ ರೈತರಿಗೆ 2,000 ರೂಪಾಯಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 2026ರ ಪಾವತಿಗೆ EKYC ಕಡ್ಡಾಯವಾಗಿರುತ್ತದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ 22ನೇ ಕಂತು ಫೆಬ್ರವರಿ ಕೊನೆಯ ವಾರದಲ್ಲಿ ಅಥವಾ ಮಾರ್ಚ್ 2026ರ ನಡುವೆ ಫಲಾನುಭವಿಗಳ ಖಾತೆಗೆ ಜಮಾ ಆಗುವಂತಹ ಒಂದು ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಸರ್ಕಾರವು ಇನ್ನು ನಿಖರವಾದಂತಹ ಬಿಡುಗಡೆ ದಿನಾಂಕ ಅಧಿಕೃತ ಘೋಷಿಸಿಲ್ಲ. ಆದರೂ ಸಹ ಯೋಜನೆಯ ಪ್ರಕಾರ 9 ಕೋಟಿ ಹೆಚ್ಚು ರೈತರಿಗೆ ನಿರೀಕ್ಷೆಯಲ್ಲಿ ಇರುವಂತಹ ಸಾಧ್ಯತೆ ಇದೆ. ಪಿಎಂ ಕಿಸಾನ್ ಉಪಕ್ರಮ ಅಡಿಯಲ್ಲಿ ಅರ್ಹ ಮತ್ತು ಸಣ್ಣ ರೈತರಿಗೆ, ಅತಿ ಸಣ್ಣ ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿ ಆರ್ಥಿಕ ನೆರವು ಪಡೆಯುತ್ತಿದ್ದಾರೆ. ಫೆಬ್ರವರಿ 2019ರಲ್ಲಿ ಪ್ರಾರಂಭ ಆದಂತಹ ಪಿಎಂ ಕಿಸಾನ್ ಭಾರತಾದ್ಯಂತ ಭೂಮಿ ಹೊಂದಿರುವಂತಹ ರೈತ ಕುಟುಂಬಗಳಿಗೆ ಆದಾಯ ಬೆಂಬಲ ಒದಗಿಸಿದ್ದು ಇದು ಪರಿಚಯಿಸಲಾಗಿದೆ. ಬೀಜಗಳು, ರಸಗೊಬ್ಬರ, ಉಪಕರಣಗಳು ಮತ್ತು ನೀರಾವರಿಯಂತಹ ಕೃಷಿ ಬಳಕೆದಾರರಿಗೆ ಆರ್ಥಿಕವಾಗಿ ಅಗತ್ಯ ಇರುವಂತಹ ಪೂರೈಕೆಗಳನ್ನು ಹಾಗೆ ಮನೆ ಖರ್ಚುಗಳನ್ನು ಬೆಂಬಲಿಸುವುದಕ್ಕಾಗಿ ಉದ್ದೇಶವಾಗಿ ಯೋಜನೆಯು ಆರಂಭವಾಗಿತ್ತು. ಕೇಂದ್ರ ಸರ್ಕಾರದಿಂದ ರೈತರು ಸಹಾಯಧನವನ್ನು ಪಡೆಯುತ್ತಿದ್ದಾರೆ ಗೆಳೆಯರೆ. ಪಿಎಂ ಕಿಸಾನ್ ಪ್ರಾಥಮಿಕ ಗುರಿ ಸಣ್ಣ ಮತ್ತು ಅತಿ ಸಣ್ಣ ರೈತರ ಆದಾಯ ಸ್ಥಿರತೆಯನ್ನು ಹೆಚ್ಚಿಸುವುದಕ್ಕಾಗಿ ಈ ಯೋಜನೆಯು ಜಾರಿಗೆ ಬಂದದ್ದು ಹೇಳಲಾಗಿದೆ ಗೆಳೆಯರೆ. 22ನೇ ಕಂತಿಗಾಗಿ ನಿರೀಕ್ಷೆಯಲ್ಲಿದ್ದಂತಹ ಸರ್ಕಾರವು ಶೀಘ್ರದಲ್ಲಿಯೇ ಅಧಿಕೃತ ಪ್ರಕಟಣೆ ಹೊರಡಿಸುವುದು ನಿರೀಕ್ಷೆಯಲ್ಲಿದೆ ಎಂದು ಹೇಳಲಾಗಿದೆ. ರಾಜ್ಯಾದ್ಯಂತ ಫಲಾನುಭವಿಗಳು ತಮ್ಮ ಹಣವನ್ನು ಡಿಜಿಟಲ್ ರೂಪದಲ್ಲಿ ವರ್ಗಾಯಿಸಲಾಗುತ್ತದೆ ಎಂದು ಹೇಳಲಾಗಿದೆ. ಇತ್ತೀಚಿನ ದಿನಗಳಲ್ಲಿ 9 ಕೋಟಿ ಹೆಚ್ಚು ಫಲಾನುಭವಿಗಳು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 2026ರ ವಿತರಣೆಯು ಮತ್ತೊಮ್ಮೆ ಗ್ರಾಮೀಣ ಭಾರತಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಹರಿಸಲಾಗುತ್ತಿದೆ ಎಂದು ಹೇಳಲಾಗಿದೆ. ಈ ಯೋಜನೆಯು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಬಲೀಕರಣಕ್ಕಾಗಿ ಆರ್ಥಿಕ ನೆರವು ನೀಡಲಾಗುತ್ತಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ರಾಜ್ಯ ಸರ್ಕಾರ ರೈತರ ಮಕ್ಕಳಿಗಾಗಿ ರೂಪಿಸಿದಂತಹ ಮುಖ್ಯಮಂತ್ರಿ ರೈತರ ವಿದ್ಯಾನಿಧಿ ಯೋಜನೆ ಅಡಿಯಲ್ಲಿ ಅರ್ಜಿ ಆಹ್ವಾನಿಸಲಾಗುತ್ತಿದೆ. ಮುಖ್ಯಮಂತ್ರಿ ರೈತರ ವಿದ್ಯಾನಿಧಿ ಯೋಜನೆ ಅಡಿಯಲ್ಲಿ ರೈತರು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಮುಂದುವರಿಸುವುದಕ್ಕಾಗಿ ವಿದ್ಯಾರ್ಥಿ ವೇತನ ಸೌಲಭ್ಯವು ಕಲ್ಪಿಸಲಾಗುತ್ತಿದೆ. ಹೌದು ಗೆಳೆಯರೆ, ಈ ಯೋಜನೆಯಲ್ಲಿ ರಾಜ್ಯದ ಎಲ್ಲ ರೈತರ ಮಕ್ಕಳು ಅರ್ಹತೆ ಮೇಲೆ ಆಧಾರದ ಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹೌದು ಗೆಳೆಯರೆ, ಅರ್ಜಿ ಸಲ್ಲಿಸುವುದು ಹೇಗೆಂದರೆ ಸರ್ಕಾರಿ ಅಥವಾ ಅನುದಾನಿತ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು, ಸರ್ಕಾರಿ ಅಥವಾ ಅನುದಾನಿತ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು, SSLC, PUC ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಪಡೆಯುವಂತಹ ವಿದ್ಯಾರ್ಥಿಗಳನ್ನು ಅರ್ಜಿ ಸಲ್ಲಿಸಬಹುದಾಗಿದೆ. ಇದಕ್ಕೆ ಬೇಕಾಗುವಂತಹ ಅಗತ್ಯವಾದಂತಹ ದಾಖಲೆಗಳೇನೆಂದರೆ ಶಾಲೆ ಅಥವಾ ಕಾಲೇಜುಗಳ ಪ್ರಮಾಣ ಪತ್ರ, ಕುಟುಂಬ ಆದಾಯ ಪ್ರಮಾಣ ಪತ್ರ ಅಥವಾ ಹಿನ್ನೆಲೆ ಪರಿಶೀಲನೆ, ವಿದ್ಯಾರ್ಥಿಯ ಪೋಷಕರು ರೈತರಾಗಿರಬಹುದು ಖಚಿತಪಡಿಸಿಕೊಳ್ಳುವುದು ಮತ್ತು ಪೋಷಕರಲ್ಲಿ ಹೆಸರಿನಲ್ಲಿ ಕೃಷಿ ಭೂಮಿ ಇರುವುದನ್ನು ಪರಿಶೀಲನೆ, ಫ್ರೂಟ್ಸ್ ಪೋರ್ಟಲ್ ಪರಿಶೀಲನೆ, ರೈತರು ಅಥವಾ ಫಾರ್ಮರ್ ಆಗಿರಬಹುದು ID ಕಾರ್ಡ್ ಬೇಕಾಗುತ್ತದೆ ಮತ್ತು ಭೂಮಿಯ ವಿವರಣೆಗಳನ್ನು ಸಲ್ಲಿಸಬೇಕಾಗುತ್ತದೆ ಗೆಳೆಯರೆ. ಮತ್ತೊಂದು ವಿಶೇಷ ಮಹತ್ವದ ಮಾಹಿತಿ ಏನೆಂದರೆ ಕರ್ನಾಟಕ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ವೃದ್ಧಾಪ್ಯ ಮರಣಾಂತರ ಕುಟುಂಬಗಳಿಗೆ ಆಸರೆಯಾಗುವಂತಹ ಪಿಂಚಣಿ ಯೋಜನೆಗಳನ್ನು ನೀಡಲಾಗುತ್ತಿದೆ. 60 ವರ್ಷ ತುಂಬಿದ ನಂತರ ಮಾಸಿಕ 3,000 ರೂಪಾಯಿ ಪಿಂಚಣಿ, ಅಂಗವಿಕಲರಿಗೆ 2,000 ರೂಪಾಯಿ ಹಾಗೂ ಮರಣ ನಂತರದ ಕುಟುಂಬಗಳಿಗೆ 1,500 ರೂಪಾಯಿ ಪಿಂಚಣಿಯನ್ನು ಲಭ್ಯವಾಗುತ್ತದೆ. ಶೈಕ್ಷಣಿಕ, ಹೆರಿಗೆ, ಮದುವೆ ಉಪಕರಣಗಳ ನೆರವು, ಇದೇ ರೀತಿ ನೋಂದಣಿಸುವಂತಹ ಮತ್ತು ನವೀಕರಣಕ್ಕೆ ಅವಕಾಶ ನೀಡಲಾಗುತ್ತಿದೆ. ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ರಾಜ್ಯ ಸರ್ಕಾರವು ಲಕ್ಷಾಂತರ ಕಾರ್ಮಿಕ ಹಿತದೃಷ್ಟಿಯಿಂದ ಹಲವಾರು ಆರ್ಥಿಕ ನೆರವಿಗಾಗಿ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ. ಇದರಲ್ಲಿ ಮುಖ್ಯವಾಗಿ ವೃದ್ಧಾಪ್ಯದಲ್ಲಿ ಆಸರೆಯಾಗುವಂತಹ ಮಾಸಿಕ ಪಿಂಚಣಿ ಮತ್ತು ಕಾರ್ಮಿಕರ ಮರಣದ ನಂತರ ಅವರ ಕುಟುಂಬಗಳಿಗೆ ಆಸರೆಯಾಗುವಂತಹ ಕುಟುಂಬದ ಪಿಂಚಣಿಯನ್ನು ಸೌಲಭ್ಯವು ನೀಡಲಾಗುತ್ತಿದೆ ಗೆಳೆಯರೆ. ಕುಟುಂಬದಲ್ಲಿ ದುಡಿಯುವ ವ್ಯಕ್ತಿಗೆ 60 ವರ್ಷ ತುಂಬಿದ ನಂತರ ಅವರಿಗೆ ಮಾಸಿಕವಾಗಿ ಪಿಂಚಣಿ ನೀಡಲಾಗುತ್ತಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ನವೀಕರಣ ಮಾಡಿದಂಥ ಪ್ರತಿಯೊಬ್ಬ ಕಾರ್ಮಿಕರು ತಮ್ಮ ನೋಂದಾಣಿಕೆಯನ್ನು ಪ್ರತಿ 3 ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ನವೀಕರಿಸಬೇಕು ಹಾಗೂ ಒಂದು ವೇಳೆ ನಿಗದಿತ ಸಮಯದಲ್ಲಿ ನವೀಕರಿಸದಿದ್ದರೆ 1 ವರ್ಷ ಸವಲತ್ತು ಅವಧಿಯನ್ನು ನೀಡಲಾಗುತ್ತದೆ. ಅದರ ನಂತರವೂ ನವೀಕರಿಸದಿದ್ದರೆ ನೋಂದಣಿ ರದ್ದಾಗುತ್ತದೆ ಎಂದು ಹೇಳಲಾಗಿದೆ. ಗೆಳೆಯರೆ, ಕಾರ್ಮಿಕ ಕುಟುಂಬದವರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಅಸಂಘಟಿತ ವಲಯದಿಂದ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರದ ಮಹತ್ವದ ನಿರ್ಧಾರ ಕೈಗೊಂಡಿದೆ ಗೆಳೆಯರೆ. ಹೌದು ಗೆಳೆಯರೆ, ಕಾರ್ಮಿಕರ ಸಚಿವಾಲಯ ಕಲ್ಯಾಣ ಆಧಾರಿತ ವಿದ್ಯಾರ್ಥಿ ವೇತನ ಪಡೆಯಲು ವಿದ್ಯಾರ್ಥಿಗಳನ್ನು ಇನ್ಮುಂದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಮೆರಿಟ್ ಆಧಾರಿತ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಅದಕ್ಕಾಗಿ ಹೊಸ ನಿಯಮ ಮತ್ತು ವಿದ್ಯಾರ್ಥಿ ವೇತನ ಪಡೆಯುವಂತಹ ಪ್ರತಿಯೊಂದು ಯೋಜನೆಯ ಲಾಭ ಪಡೆಯಲು ಕಾರ್ಮಿಕ ಮಕ್ಕಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗುತ್ತಿದೆ. ಹಾಗಾಗಿ ಬೀಡಿ ಕಾರ್ಮಿಕರು, ಸಿನಿಮಾ ಕಲಾವಿದರು ಅಥವಾ
ಕಲ್ಲಿದ್ದಲೇತರ ಗಣಿ ಕಾರ್ಮಿಕರು ಸಹ ಮಕ್ಕಳಿಗೆ ನಿರ್ಧಾರದಿಂದ ಹೆಚ್ಚಿನ ನೆರವು ಸಿಗಲಿದೆ. ಲಕ್ಷಾಂತರ ವಿದ್ಯಾರ್ಥಿಗಳ ಅನುಕೂಲವಾಗುವಂತೆ ತಿದ್ದುಪಡಿಯಿಂದಾಗಿ ಪ್ರತಿ ತಿಂಗಳು 1,00,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು 2 ಪ್ರಕಾರದ ವಿದ್ಯಾರ್ಥಿ ವೇತನಗಳ ಲಾಭ ಪಡೆಯಲಿದ್ದಾರೆ ಎಂದು ಹೇಳಲಾಗಿದೆ. ಗೆಳೆಯರೆ, ತಾವು ನಮ್ಮ ವಿಡಿಯೋವನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.